ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಜಾತಿ ಪಾಲಿಟಿಕ್ಸ್ ಕೂಡ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಎಸ್ಆರ್ ವಿಶ್ವನಾಥ್ ಮತ್ತು ಸುಧಾಕರ್ ಮಧ್ಯೆ ಜಾತಿ ಯುದ್ಧ ಭಾರಿ ಜೋರಾಗಿ ನಡೀತಾ ಇದೆ. ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ ನಾನು ಒಕ್ಕಲಿಗ ಅಂತ ಹೇಳಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ರಾಜಕಾರಣ ತಾರಕಕ್ಕೇರ್ತಾ ಇದೆ. ಒಂದ್ ಕಡೆ ಯಲಹಂಕ ಶಾಸಕನಿಗೆ ವಿಶ್ವನಾಥ್ ರೆಡ್ಡಿ ಅಂತ ಸುಧಾಕರ್ ಹೇಳಿದ್ರು, ವಿಶ್ವನಾಥ್ ರೆಡ್ಡಿ ಅಂತ. ಅದಕ್ಕೆ ಪ್ರತಿಯಾಗಿ ನಾನು ಕೂಡ ಒಕ್ಕಲಿಗ ಅಂತ ಎಸ್ಆರ್ ವಿಶ್ವನಾಥ್ ಸಮರ್ಥನೆಯನ್ನ ಮಾಡ್ಕೊಂಡಿದ್ರು. ನಾನು ಒಕ್ಕಲಿಗ ಅಲ್ಲ ಅಂತ ಒಕ್ಕಲಿಗರ ಸಂಘದವ್ರು ಹೇಳಿ ನೋಡೋಣ. ಇನ್ನು ಸುಧಾಕರ್ ತಂದೆ ಕೇಶವ ರೆಡ್ಡಿ, ಅವ್ರ ಚಿಕ್ಕಪ್ಪ ರವೀಂದ್ರನಾಥ್ ರೆಡ್ಡಿ, ನೀವು ರೆಡ್ಡಿಗಳು ನೆನಪಿರ್ಲಿ ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ ನನ್ನನ್ನ ಕೆಣಕಿದ್ರೆ ಯಾವುದಕ್ಕೂ ಕೂಡ ಅಂಜೋದಿಲ್ಲ, ನಾನೇನಾದ್ರೂ ಬಾಯಿ ಬಿಟ್ರೆ ತಾಪತ್ರೆ ಆಗುತ್ತೆ ಅಂತ ಸುಧಾಕರ್ ಎಸ್ಆರ್ ವಿಶ್ವನಾಥ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ವಿಶ್ವನಾಥ್ ಚಿಕ್ಕಬಳ್ಳಾಪುರದಲ್ಲಿ ಈಗ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಫೈಟ್ ಜೋರಾಗ್ತಾ ಇರತಕ್ಕಂಥದ್ದು. ಒಂದು ಕಡೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಅವರು ಕೂಡ ಆಕಾಂಕ್ಷಿಯಾಗಿರ್ತಕ್ಕಂಥದ್ದು. ಅವರೀಗ ಜಾತಿ ಕಾರ್ಡನ್ನು ಪ್ಲೇ ಮಾಡಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಎಸ್ಆರ್ ವಿಶ್ವನಾಥ್ ಅವರಿದ್ದಾರೆ, ಅದೇ ಕ್ಷೇತ್ರದ ಭಾಗದವರು. ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಡಾಕ್ಟರ್ ಸುಧಾಕರ್ ಅವರು ಮಾತನ್ನು ಹೇಳಿದ್ದಾರೆ, ವಿಶ್ವನಾಥ್ ಅವರು ರೆಡ್ಡಿ ಒಕ್ಕಲಿಗ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಜಾತಿ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಜಾತಿ ರಾಜಕಾರಣ ಮಾಡಿದವನಲ್ಲ. ಆ ಥರ ಇದ್ದರೆ ನಾನು 4 ಬಾರಿ ಯಲಹಂಕದಲ್ಲಿ ಶಾಸಕನಾಗಿ ಒಂದೊಂದು ಎಲೆಕ್ಷನಲ್ಲೂ ಹೈಯೆಸ್ಟ್ ಟೋಟಲ್ ಗೆದ್ದಿರೋನು. ಮೊನ್ನೆ ಕೂಡ ಅಂದಾಜು 65,000 ಮತಗಳ ಹಂತದಿಂದ ಗೆದ್ದಿರ್ತಕ್ಕಂಥವ್ನು. ನಾನು ಯಲಹಂಕ ನಾಡಪ್ರಭು ಕೆಂಪೇಗೌಡರು ಊರಲ್ಲಿ ಹುಟ್ಟಿರ್ತಕ್ಕಂಥವನು. ನಾನು ಮೊದಲನೇದಾಗಿ ಶಾಸಕನಾಗಿ ಪ್ರಮಾಣ ವಚನ ತಗೊಂಡಿದ್ದು ಕೆಂಪೇಗೌಡರ ಹೆಸರ ಮೇಲೇ. ಮೊನ್ನೆ 4ನೇ ಸರಿ ಆದರೂ ಕೂಡ ಕೆಂಪೇಗೌಡರ ಹೆಸರು ಮೇಲೇ ಪ್ರಮಾಣ ವಚನ ತಗೊಂಡದ್ದು. 224 ಶಾಸಕರಲ್ಲಿ ಯಾರು ಕೂಡ ತಗೊಂಡಿಲ್ಲ. ನಾವು ಕೂಡ ಒಕ್ಕಲಿಗರೇ. ಅದು ಯಾಕೆ ಸುಧಾಕರ್ ಅವರು ಈ ಒಂದು ಮಾತನ್ನು ಹೇಳಿದ್ರೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ತಂದೆ ಹೆಸರು ಕೇಶವ ರೆಡ್ಡಿ, ಅವ್ರ ಚಿಕ್ಕಪ್ಪ ರವೀಂದ್ರನಾಥ್ ರೆಡ್ಡಿ. ಅವರೇ ಇಟ್ಕೊಂಡು ಯಾಕೆ ಹಿಂಗೆ ಮಾತಾಡೋದು ಅಂತೇಳಿ ಅರ್ಥ ಆಗ್ತಾಯಿಲ್ಲ. ಆ ಭಾಗದಲ್ಲಿ ಜಾಲಪ್ಪ ಅವರು ಕೂಡ ಅನೇಕ ಸರಿ ಸಂಸತ್ ಸದಸ್ಯರಾಗಿದ್ದರು. ಅವರೇನು ಜಾತಿ ಆಧಾರದ ಮೇಲೆ ಗೆದ್ದವರಲ್ಲ. ಕೃಷ್ಣರಾಯರು ಬ್ರಾಹ್ಮಣ, ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಜನ, ಅವರನ್ನು ಜನ ಆಯ್ಕೆ ಮಾಡಿದ್ರು. ವೀರಪ್ಪ ಮೊಯ್ಲಿ ಅವರನ್ನು ಆಯ್ಕೆ ಮಾಡಿದ್ರು. ಸೊ ಇದು ಜಾತಿಯ ಮೇಲೆ ನಡೀತಕ್ಕಂಥ ಚುನಾವಣೆ ಅಲ್ಲ, ದೇಶದ ಮೇಲೆ ನಡೀತಕ್ಕಂಥ ಚುನಾವಣೆ. ಬಹುಶಃ ಅವರು ಒಂದು ಹತಾಶರಾಗಿ ಹೇಳ್ತಾ ಇದ್ದಾರೋ ಏನು ಕೇಳ್ತದೆ. ನಾನು ಕೂಡ ಬಿ ಜೆ ಪಿಯ ಮುಖಂಡ, ಅವರು ಕೂಡ ಬಿ ಜೆ ಪಿಯ ಮುಖಂಡರು. ಅವರು ಲಾಬಿ ಮಾಡ್ತಕ್ಕಂಥದ್ದು ಸೀಟಿನ ಆಕಾಂಕ್ಷಿ, ಅದರಲ್ಲೇನು ಕೂಡ ನಮ್ಮದು ಅಭ್ಯಂತರ ಇಲ್ಲ. ಆದರೆ ನಮ್ಮ ಮೇಲೇ ನಾವೇ ಹೇಳ್ಕೊಂಡು ಹೋಗೋದ್ರೆ ನಾನು ರಿಯಾಕ್ಟ್ ಮಾಡೋದು ಗೊತ್ತಾಗ್ತದೆ ಅದಕ್ಕೆ. ಸೊ ಇನ್ನು ಮುಂದೆ ಆದರೂ ಕೂಡ ವೈಯಕ್ತಿಕವಾಗಿ ಮಾತಾಡೋದನ್ನು ನಿಲ್ಲಿಸಿದ್ರೆ ಸರಿ. ಇಲ್ಲ ಅಂತಂದರೆ ಮೊನ್ನೆ ಹೇಳೋರೆ ಬಿರಿಯಾನಿ ಹಾಕಿ ತೀರ್ಥಯಾತ್ರೆ ಮಾಡಿ ಓಟ್ ಹಾಕ್ಸ್ಕೊಳಲ್ಲ ನಾನು ಅಂತೇಳಿ. ಅವರು ಏನೇನು ಮಾಡಿ ಓಟ್ ಹಾಕ್ಸ್ಕೊಂಡವ್ರೆ ಅಂತ ಹೇಳಬೇಕು ಅಂತಂದರೆ ನನಗೆ ಸಾಕಷ್ಟು ನನ್ನ ಹತ್ರ ಮಾಹಿತಿ ಇದೆ ಅದರದ್ದು. ಅವೆಲ್ಲ ಕೂಡ ವೈಯಕ್ತಿಕವಾಗಿ ಮಾತಾಡೋದು ಬೇಡ. ಅವ್ರ ಮೇಲೆ ಗೆದ್ದಂಥ ಪ್ರದೀಪ್ ಯಾವ ಜಾತಿ, ಸೊ ಇದನ್ನು ಜನ ಯಾರೂ ಒಪ್ಪೋದಿಲ್ಲ ಅದನ್ನು. ಸೊ ಅವರ ಈ ಮಾತಿನಿಂದ ಅವರೇ ಎಲ್ಲ ಒಂದು ಕಡೆ ಸ್ವಲ್ಪ ಜನಗಳ ಅವಿಶ್ವಾಸಕ್ಕೆ ಪಾತ್ರರಾಗ್ತಾರೆ. ಸೊ ಅವೆಲ್ಲ ಕೂಡ ಮಾತಾಡೋದು ಅವ್ರಿಗೂ ತರೋಲ್ಲ, ನಮಗೂ ತರೋಲ್ಲ. ನಾವು ಎಲ್ಲರನ್ನೂ ಕೂಡ ಸಂವಿಧಾನದಲ್ಲಿ ಅಡಿಯಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಂಡು ಹೋಗ್ಬೇಕು. ಈ ಥರ ಸುಧಾಕರ್ ಅವರು ಹೇಳಿರ್ತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಮಾರ್ಕ್ ಆಗ್ತದೆ. ಸೊ ಎಲ್ಲರನ್ನೂ ಕೂಡ ನಾವು ಜೊತೆಯಲ್ಲಿ ತಗೊಂಡು ಹೋಗ್ಬೇಕಾಗ್ತದೆ. ಸೊ ಇದು ನನ್ನ ಅವರಿಗೆ ಒಂದು 2 ಹಿತವಚನ ಹೇಳೋಷ್ಟು ದೊಡ್ಡವನಲ್ಲ, ಸ್ನೇಹಿತನಾಗಿ ಅವ್ರು ಹೇಳ್ತಕ್ಕಂಥ ಕೆಲವು ಮಾತುಗಳು. ರಸ್ತೆಗಳನ್ನು ಮಾಡಿದ್ದೀವಿ, ಎಲ್ಲ ಮಾಡಿ. ನಾನು ಒಕ್ಕಲಿಗರ ಸಂಘದ ಮೆಂಬರ್ ರೀ, ನಾನು ಓಟ್ ಹಾಕ್ತಾ ಇದ್ದೀನಿ ಅಲ್ಲೆಲ್ಲ ಕೂಡ. ಅವೆಲ್ಲ ತಿಳ್ಕೊಬೇಕು ಅವರು. ಸೊ ಜಾತಿಯನ್ನು ಎತ್ಕಟ್ಟುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಅದೆಲ್ಲ ಕೂಡ ನಮ್ಗೆ ಹೇಳಿ, ನಮ್ಮ ಒಕ್ಕಲಿಗರ ಸಂಘದವ್ರು ಹೇಳಿ ಇವ್ರು ನಮ್ಮ ಜಾತಿ ಅಲ್ಲ ಅಂತೇಳಿ, ಸ್ವಾಮೀಜಿಗಳು ಹೇಳಿ ಇವ್ರು ನಮ್ಮ ಒಕ್ಕಲಿಗ ಅಲ್ಲ ಅಂತೇಳಿ, ಇವ್ರು ಯಾರೇ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನೇ ಕೇಳಕ್ಕೆ ಹೋಗ್ಬೇಕು. ಜನ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ನೋಡಿ, ಕರಾವಳಿ ಭಾಗದಲ್ಲಿ ಲೋಕಸಭೆ ಚುನಾವಣೆಯ ರಂಗು ಹೆಚ್ಚಾಗ್ತಾ ಇದೆ. ಈ ಬಾರಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬ್ರಿಜೇಶ್ ಚೌಟ, ಸತ್ಯಜಿತ್ ಸೂರತ್ಕಲ್ ಹೆಸರು ಸದ್ಯ ಮುಂಚೂಣಿಯಲ್ಲಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕ ಕಟೀಲ್ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ ಆ ಭಾಗದಲ್ಲಿ. ಹೀಗಾಗಿ ನಳಿನ್ ಕುಮಾರ್ ಕಟೀಲ್ ಬದಲು ಬೇರೆಯವರಿಗೆ ಟಿಕೆಟ್ ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಸೂಕ್ಷ್ಮವಾಗಿ ಕಾಂಗ್ರೆಸ್ ನಾಯಕರು ಕೂಡ ಗಮನಿಸುತ್ತಿದ್ದಾರೆ. ಯಾಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಬಹುದು ಅಂದ್ರೆ, ಅಲ್ಲಿ ನಾಯಕರನ್ನ ಕಡೆಗಣನೆ ಮಾಡ್ತಿದ್ದಾರೆ, ಹಿಂದೂ ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ ಅನ್ನೋದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ದೊಡ್ಡ ಮಟ್ಟದ ಆಕ್ರೋಶ ಇರೋ ಕಾರಣದಿಂದ ಈ ಬಾರಿ ಕಟೀಲ್ ಅವರಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆಗಳಿದೆ.
ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕವಂತೂ ಕಾರ್ಯಕರ್ತರ ಸಿಟ್ಟು ತಾರಕಕ್ಕೇರಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಆಗುತ್ತೆ, ಆ ನಂತರ ಆ ಭಾಗದ ಕಾರ್ಯಕರ್ತರ ಆಕ್ರೋಶ ಸಂಸದರ ವಿರುದ್ಧವಾಗಿ ಕಾರ್ಯಕರ್ತರು ಕಾರು ಅಲುಗಾಡಿಸಿದ್ರು. ಆ ಪ್ರಕರಣವನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಆ ಬಳಿಕವಂತೂ ನಳಿನ್ ಕುಮಾರ್ ಕಟೀಲ್ ಅವರ ವರ್ಚಸ್ಸಿಗೆ ದೊಡ್ಡ ಮಟ್ಟದ ಧಕ್ಕೆ ಆಗಿದೆ. ಇಷ್ಟೆಲ್ಲ ಆಕ್ರೋಶ ಅಸಮಾಧಾನ ಇರುವ ಹಿನ್ನೆಲೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಟ್ರೆ ಗೆಲ್ಲುವ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ ಬೇರೆಯವರಿಗೆ ಮಣೆ ಹಾಕೋ ಸಾಧ್ಯತೆಗಳು ಇದೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ. ಸ್ವಾರ್ಥ ಮತ್ತು ಸರ್ವಾಧಿಕಾರಿ ನಿಲುವು ಹೊಂದಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅನ್ನುವಂತ ಆರೋಪ ಕೂಡ ಇದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕ ಆ ಭಾಗದ ಕಾರ್ಯಕರ್ತರ ಸಿಟ್ಟು ತಾರಕಕ್ಕೇರಿದೆ. ಕಾರಣ, ಯಾವ ಅಧಿಕಾರಿಗಳಿಗೂ ಒಂದು ಖಡಕ್ ಸೂಚನೆ ಕೊಡಲ್ಲ, ಬರೀ ಸ್ವಾರ್ಥ ರಾಜಕಾರಣ ಮಾಡ್ತಾರೆ. ಅದಂತೂ ಈ ಹಿಂದೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಳಿಕವಂತೂ ಸಂಸದರಾಗಿ ಆ ಭಾಗದಲ್ಲಿ ಕೆಲಸನೇ ಮಾಡಿಲ್ಲ ನಳಿನ್ ಕುಮಾರ್ ಕಟೀಲ್ ಅವರು ಅನ್ನುವಂತ ಆರೋಪ ಇದೆ. ಹಾಗಾಗಿ ಹಿಂದೂ ಕಾರ್ಯಕರ್ತರ ಸಿಟ್ಟು ಆಕ್ರೋಶ, ಅವರ ಒತ್ತಡ ಇಷ್ಟೇ. ಈ ಬಾರಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡ್ಲೇಬಾರದು ಅನ್ನೋದು ಕಾರ್ಯಕರ್ತರ ಆಕ್ರೋಶ ಇದೆ. ಹಾಗಾಗಿ ಇಷ್ಟೆಲ್ಲ ಅಸಮಾಧಾನ ಆಕ್ರೋಶದ ಮಧ್ಯದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಟ್ರೆ ಗೆಲ್ಲುವ ಚಾನ್ಸಸ್ ತೀರಾ ಕಡಿಮೆ ಇದೆ ಎನ್ನುವಂತ ವಿಚಾರ. ಹಾಗಾಗಿ ಬಿಜೆಪಿ ನಾಯಕರು, ಹೈಕಮಾಂಡ್ ವರಿಷ್ಠರು ಈ ಬಾರಿ ಬೇರೆಯವರಿಗೆ ಮಣೆ ಹಾಕೋ ಸಾಧ್ಯತೆಗಳು ತೀರಾ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.